ಇದರೊಳಗೆ ಇವತ್ತು ಪ್ರತಿಭಟನೆಯನ್ನು ಕೈಗೊಂಡಂಥದ್ದೇನಿದೆ, ಇಡೀ ರಾಜ್ಯದ ಮೂಲೆಯಿಂದ ಬಂದಂಥ ಸುಮಾರು 2 ರಿಂದ 3 ಸಾವಿರ ನಮ್ಮ ವಕೀಲರ ಸದಸ್ಯರುಗಳೇನು ಬಂದಿದ್ದಾರೆ, ಅವರನ್ನು ಕರೆದು ಕನಿಷ್ಠ ಸೌಜನ್ಯಕ್ಕಾದರೂ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿ ಕರೆದು ಚರ್ಚೆ ಮಾಡಿ ಅವರ ಅಹವಾಲುಗಳೇನಿದೆ ನ್ಯಾಯಬದ್ಧವಾಗಿ ಇಲ್ಲಿ ಎಲ್ಲಿ ಸರ್ಕಾರದ ಒತ್ತಡಗಳಿದೆ ಅದನ್ನು ಸರಿಪಡಿಸಿ ನಿಮ್ಮ ಒಂದು ಹೋರಾಟ ಏನಿದೆ ಆ ಹೋರಾಟಕ್ಕೆ ನಾವು ಗೌರವಿಸುವ ತೀರ್ಮಾನಗಳು ಮಾಡ್ತೀವಿ ಅಂತ ಒಂದು ಮಾತು ಹೇಳಿದರೆ ಮುಗಿದೋಗಿತ್ತು. ಅಷ್ಟು ಸೌಜನ್ಯ ಇಲ್ಲ. MP ಫೋನ್ ಮಾಡ್ತಾರಂತೆ, ಏನು ಮಾಡ್ತಾರೋ ಮಾಡಲಿ ವಕೀಲರುಗಳು ನೋಡೋಣಂತೆ, ಎಷ್ಟು ದಿವಸ ಧರಣಿ ಮಾಡ್ತಾರೆ ನೋಡೋಣ, ನೀವೇನು ಕೇರ್ ಮಾಡಬೇಕಾಗಿಲ್ಲ, ಅವ್ರಿಗೆ ಗೌರವ ಕೊಡಬೇಡಿ ಅಂತೇಳಿ ಎಸ್ ಪಿಗೆ ಡೈರೆಕ್ಷನ್ ಕೊಡ್ತಾರೆ, ಜಿಲ್ಲಾಧಿಕಾರಿಗೆ ಡೈರೆಕ್ಷನ್ ಕೊಡ್ತಾರೆ. ಇದು ನಡೀತಾರ ಆಡಳಿತ. ಇದು ಇವತ್ತು ಈ ಜಿಲ್ಲೆ ಒಳಗೆ ಮೊದಲೇ ರಾಮನಗರ ಸೂಕ್ಷ್ಮವಾದಂಥ ಪ್ರದೇಶ. ಹಿಂದೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. 1989 ಇದೇ ರಾಮನಗರ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಆಡಳಿತದಲ್ಲಿತ್ತು. ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿಗಳು. ಅವ್ರನ್ನ ಅಧಿಕಾರದಿಂದ ಇಳಿಸಬೇಕು ಅಂತ ಹೇಳಿ ಕಾಂಗ್ರೆಸ್ನವರೇ ಆ ಸಂದರ್ಭದಲ್ಲಿ ರಾಮನಗರ ಚನ್ನಪಟ್ಟಣದಲ್ಲಿ ಬೆಂಕಿ ಇಟ್ಟರು, ಜನರ ನೆಮ್ಮದಿ ಹಾಳು ಮಾಡಿದರು. ನಂತರ ಇಲ್ಲಿಯವರೆಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಈ ಒಂದು ನಗರದಲ್ಲಿ ಆಗಲಿಕ್ಕೆ ನಾವೆಂದೂ ಅವಕಾಶ ಕೊಟ್ಟಿರಲಿಲ್ಲ. ಈಗಾಗಲೇ ನಾಳೆ ಇವತ್ತು ವಕೀಲರ ಒಂದು ನ್ಯಾಯ ಕೇಳಿ ಇವತ್ತೇನೋ ಅವ್ರ ಹೋರಾಟ ಇದೆ. ಏನೋ ಈಗ ಮತ್ತೀಗ ಅವರೇನೋ ಹಣ ಕೊಟ್ಟು ಪ್ರಗತಿಪರರು ಅಂತಕ್ಕಂಥ ಹೆಸರಿನಲ್ಲಿ ಈಗ ನಾಳೆ ಇನ್ನೊಂದು ಪ್ರತಿಭಟನೆ ಮಾಡಬೇಕಂತವ್ರು ಅದಕ್ಕಾಗಲೇ ಹೊರಟಿದ್ದಾರೆ. ಈ ರೀತಿಯ ಇವರು ಉದ್ದಟತನ ಏನಿದೆ, ಬಂಡತನ ಏನಿದೆ, ರಾಜ್ಯ ಎಲ್ಲಿಗೆ ತಗೊಂಡು ಹೋಗ್ತಾರೆ. ಇವತ್ತು ಅಂತಿಮವಾಗಿ ವಕೀಲರುಗಳು ಇವತ್ತು ಜಿಲ್ಲಾಧಿಕಾರಿಗಳ ಮುಖ್ಯ ದ್ವಾರಕ್ಕೆ ಬೀಗ ಹಾಕಿ ರಾತ್ರಿ 9 ಗಂಟೆವರೆಗೆ ದಿಗ್ಬಂಧನ ಹಾಕಿದ್ದಾರೆ. ಅಲ್ಲಿಗೆ ಆಡಳಿತದ ವ್ಯವಸ್ಥೆ ಕುಸಿತೋಯ್ತು. ಜಿಲ್ಲಾಧಿಕಾರಿಗಳ ಸಮೇತ ಇಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರನ್ನು ಸಹ ಯಾವಾಗ ಇವರು ಗೌರವ ಕೊಡಲಿಲ್ಲ, ಬೀಗ ಹಾಕಿದ್ದಾರೆ. ಪೊಲೀಸ್ ಅಧಿಕಾರಿಗಳೇ ಬೀಗ ಹೊಡಿತಾರೆ, ಕಳ್ಳರು ಬೀಗ ಹೊಡೆಯೋದು ನೋಡಿದ್ದೀವಿ. ಇವತ್ತು ಜಿಲ್ಲಾಧಿಕಾರಿಗಳ ಗೇಟ್ಗೆ ಬೀಗ ಏನು ಹಾಕಿದ್ದಾರೆ ಅದನ್ನು ಹೊಡೆಯತಕ್ಕಂಥ ಕೆಲಸ ಪೊಲೀಸ್ ಅಧಿಕಾರಿಗಳ ಕೈಲೇ ಮಾಡಿಸಿದ್ದಾರೆ. ಇದು ನಡೆದಿರ್ತಕ್ಕಂಥದ್ದು. ಇದೊಂದು ಆಡಳಿತನ. ಈಗ ನಾವು ಬರ್ತೀವಿ ಅಂತ ಗೊತ್ತಾದ ತಕ್ಷಣಲೇ ಬೀಗ ಹೊಡೆದು ಅವರವರೇ ಎಲ್ಲೆಲ್ಲಿ ಬೇಕೋ ಚಲ್ಲಾಪಿಲ್ಲಿಯಾಗಿ ಹೋಗಿದ್ದಾರೆ, ಈಗ ಕದ್ದು ಹೋಗಿದ್ದಾರೆ. ಇದೊಂದು ಆಡಳಿತ ಅಂತ ಕರೀತೀರ? ರಾಜ್ಯ ಎಲ್ಲಿಗೆ ತಗೊಂಡು ಹೋಗ್ಬೇಕು ಅಂತ ಇದ್ದೀರಿ? ಮೊನ್ನೆ ಮಂಡ್ಯದಲ್ಲಾಯಿತು, ಸಾವಿರಾರು ಜನ ಪೊಲೀಸರು ಕರ್ಕೊಂಡೋಗಿ ಒಂದು ಧ್ವಜದ ಹೆಸರಿನಲ್ಲಿ ರಾಜಕೀಯ BJP ಮಾಡಿದ್ರು ಅಂತೀರಿ. ಮಾಡಿದವ್ರು ನೀವು. ಅಲ್ಲೂ ಸಹ ರಾಜಕೀಯನ ಪದೇ ಪದೇ ಈ ರೀತಿಯ ನಿಮ್ಮ ಆಡಳಿತದಿಂದ ನೀವು ತಿಳ್ಕೊಂಡಿದ್ದೀರಿ ನಾವು ಏನು ಮಾಡಿದ್ರು ನಡೀತದೆ. ಈ ಒಂದು ನಿಮ್ಮ ಉದ್ದಟತನ, ದುರಂಕಾರ ಇದೆಯಲ್ಲ, ಇದಕ್ಕೆ ಪ್ರಾಯಶ್ಚಿತ್ತ ಅನುಭವಿಸಬೇಕಾಗ್ತದೆ ನೀವು. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಇದು ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ, ಭಾಳ ದಿನ ಇಲ್ಲ ಇದು. ಈ ರೀತಿ ಆಡಳಿತ ನೀವು ಇದೇ ಥರ ಮುಂದುವರ್ಸಿದ್ರೆ ಜನ ರೊಚ್ಚಿಗೆ ಇದ್ದರೆ ನಿಮ್ಮ ಯಾವುದೇ ಅಕ್ರಮ ಹಣ ಸಂಪಾದನೆ ಮಾಡಿ ಈಗ ಚುನಾವಣೆ ನಡೆಸಿ ಕೊಟ್ಟಿದ್ದೀರಲ್ಲ, ಇದು ಯಾವುದೂ ನಿಮಗೆ ರಕ್ಷಣೆ ತರೋದಿಲ್ಲ. ನಿಮ್ಮ ಗ್ಯಾರಂಟಿ ನಿಮ್ಗೇನೋ ಹೇಳ್ತಿರಲ್ಲ, ಇದು ಯಾವುದೂ ನಿಮ್ಮನ್ನು ಉಳಿಸಲ್ಲ ಇದು ಈ ರೀತಿ ಆಡಳಿತದಿಂದ. ಸರ್, ಈಗ